ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಬ್ಲಡ್ ಡಿಫಿಷಿಯನ್ಸಿ ಅಂದರೆ ಬ್ಲಡ್ ಕೊರತೆ. ಯಾರಿಗೆ ಬ್ಲಡ್ ಕೊರತೆ ಇದೆ ಅವರಿಗೆ ಕಲರ್ಗಳಿಂದ ಪರಿಹಾರ ಮಾಡ್ಬೋದು. ಅದಕ್ಕೆ 2 ಕಲರ್ ಬೇಕು, ಒಂದು ಗ್ರೀನು, ಡಾರ್ಕ್ ಗ್ರೀನು, ಒಂದು ಯೆಲ್ಲೋ. 2 ಕಲರಿಂದ ಬ್ಲಡ್ ಡಿಫಿಷಿಯನ್ಸಿಯನ್ನು ಕಡಿಮೆ ಮಾಡ್ಬೋದು. ಮೊದಲನೇದಾಗಿ ನಿಮ್ಮ ಬಲಗೈಯ ರಿಂಗ್ ಫಿಂಗರ್ ಫಸ್ಟ್ ಗೆರೆ ಈ ಜಾಯಿಂಟಿಗೆ ಡಾರ್ಕ್ ಗ್ರೀನ್ ಹಚ್ಚಬೇಕು. ಇದು ಈ ಫಸ್ಟ್ ಜಾಯಿಂಟಿಗೆ ಬಲಗೈಯ ರಿಂಗ್ ಫಿಂಗರ್ ಉಂಗುರದ ಬೆರಳು ಫಸ್ಟ್ ಜಾಯಿಂಟಿಗೆ ಈ ರೀತಿ ಡಾರ್ಕ್ ಗ್ರೀನ್ ಹಚ್ಬೇಕು. ಈ ರೀತಿ ಅದೇ ಬೆರಳು ಬುಡಕ್ಕೆ ಎಲ್ಲ ಕಲರ್ ಹಾಕ್ಬೇಕು. ಇಲ್ಲಿ ನಿಮ್ಮ ಬಲಗೈಯ ರಿಂಗ್ ಫಿಂಗರ್ ಬುಡ ಈ 3ನೇ ಜಾಯಿಂಟ್ ಬುಡಕ್ಕೆ ಎಲ್ಲೋ ಈ ರೀತಿ ಹಾಕ್ತಾ ಬರಬೇಕು. ಫಸ್ಟ್ ಜಾಯಿಂಟಿಗೆ ಡಾರ್ಕ್ ಗ್ರೀನ್ ಹಚ್ಚಬೇಕು. ಅದೇ ಲಾಸ್ಟ್ ಬುಡಕ್ಕೆ 3ನೇ ಜಾಯಿಂಟಿಗೆ ಹಳದಿ. ಈ ರೀತಿ ಡೈಲಿ ಹಾಕ್ತಾ ಬರಬೇಕು. ರಕ್ತ ನಿಮಗೆ ನಾರ್ಮಲ್ ಬರೋವರೆಗೂ ಇದನ್ನು ಹಾಕ್ತಾ ಬಂದರೆ ಬ್ಲಡ್ ಡಿಫಿಷಿಯನ್ಸಿ ರಕ್ತ ಕೊರತೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇದು ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು. ಒಂದಿನ ಹಾಕಿದ್ರೆ ಆಗಲ್ಲದು. ಕಂಟಿನ್ಯೂ ಆಗಿ ಒಂದೂವರೆ ತಿಂಗಳು ಹಾಕ್ತಿದ್ರೆ ನಿಮ್ಮ ಬ್ಲಡ್ ಡಿಫಿಷಿಯನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಬ್ಲಡ್ನ ಸೇರ್ತಾ ಬರುತ್ತೆ. ನಾರ್ಮಲ್ ಆಗಿ ಬರುತ್ತೆ. ಇದು ಹಾಕ್ತಾ ಬಂದಾಗ ಕಲರ್ ಹಾಕೋದ್ರಿಂದ ನಾರ್ಮಲ್ ಆಗಿ ಬರುತ್ತೆ. ನೀವು ಕಡಲೆಗಳನ್ನ ಸ್ವಲ್ಪ ಕಡಿಮೆ ತಿನ್ಬೇಕು. ಹುರಿಗಡ್ಡೆ ಜಾಸ್ತಿ ಬಾಡಿ ಹೀಟಿಂದ ರಕ್ತ ಕೊರತೆ ಆಗುತ್ತೆ. ಹುರಿಗಡ್ಡೆಗಳನ್ನೆಲ್ಲ ಕಡಿಮೆ ಮಾಡಬೇಕು. ಈ ಕಲರ್ ಹಾಕ್ತಾ ಬನ್ನಿ, ಡೈಲಿ ಹಾಕ್ತಾ ಬನ್ನಿ. ಕಂಟಿನ್ಯೂ 1.5 2 ತಿಂಗಳು ಹಾಕಿ ಚೆಕ್ ಮಾಡಿ ನಾರ್ಮಲ್ ಬಂದರೆ ಆ ಕಲರ್ ಮತ್ತೆ ಯೂಸ್ ಮಾಡೋದು ಬೇಡ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.